16ನೇ ಶತಮಾನದಲ್ಲಿ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನ ಒಳಗೊಂಡು ಒಂದು ಆಧ್ಯಾತ್ಮಿಕ ಚಳುವಳಿಯೊಂದನ್ನ ಗುರುನಾನಕ್ ಅವರು ಕೊಡ್ತಾರೆ. ಇಂದು ಅವರ ಜನ್ಮದಿನ. ಎಲ್ಲರಿಗೂ ಗುರುನಾನಕ್ ಅವರ ಜನ್ಮದಿನದ ಶುಭಾಶಯಗಳು. ಗುರುನಾನಕರಿಂದ ಹಿಡಿದು 9 ಜನ ಗುರುಗಳು ಸಿಖ್ ಧರ್ಮದಲ್ಲಿ ಆಗಿ ಹೋಗ್ತಾರೆ. ಸಿಖ್ ಧರ್ಮದ ಸಂಸ್ಥಾಪಕರು ಮತ್ತು ಅನೇಕ ವಿಚಾರಧಾರೆಗಳನ್ನ ಒಳಗೊಂಡು ಗುರುನಾನಕ್ ಅವರು ಗುರು ಗ್ರಂಥ ಸಾಹೇಬ ಎನ್ನುವ ಗ್ರಂಥವನ್ನ, ಧರ್ಮ ಗ್ರಂಥವನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ಸಿಖ್ಖರ ಪವಿತ್ರ ಸ್ಥಳಗಳನ್ನ ಗುರುದ್ವಾರವೆಂದು, ಸಿಖ್ಖರ ಪವಿತ್ರ ಧರ್ಮ ಗ್ರಂಥವನ್ನ ಗುರು ಗ್ರಂಥ ಸಾಹೇಬ ಎಂದು ಕರೆಯಲಾಗುತ್ತೆ. ಸಿಖ್ ಧರ್ಮವು ನಶೆ ಭರಿಸುವ, ಮತ್ತು ಭರಿಸುವ, ಅಮಲೇರಿಸುವ ಯಾವುದೇ ಪಾನೀಯಗಳನ್ನ, ವಸ್ತುಗಳನ್ನ ಸೇವನೆ ಮಾಡುವಂತಿಲ್ಲ ಎಂಬ ಕಠಿಣವಾದ ನಿರ್ಧಾರಗಳನ್ನ, ಕಾನೂನುಗಳನ್ನ ತಮ್ಮ ಧರ್ಮ ಪಾಲಕರಿಗೆ ವಿಧಿಸುತ್ತೆ. ಧರ್ಮದಲ್ಲಿ ಅನೇಕ ಮಹತ್ತರವಾದ ಸೂಫಿ ವಾಕ್ಯಗಳನ್ನ, ಬಾಬಾ ಫರೀದ್ ಅವರ ವಚನಗಳನ್ನ ಗುರು ಗ್ರಂಥ ಸಾಹೇಬರಲ್ಲಿ ಸೇರಿಸಲಾಗುತ್ತೆ. ಗುರು ಗ್ರಂಥ ಸಾಹೇಬವು 10ನೇ ಗುರುವಾಗಿ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. 9 ಜನ ಗುರುಗಳಾದ ನಂತರ ಇನ್ಯಾರೂ ಗುರುಗಳು ಸಿಖ್ ಧರ್ಮದಲ್ಲಿ ಬರೋದಿಲ್ಲ. ಅದು 10ನೇ ಗುರುವಾಗಿ ಗುರು ಗ್ರಂಥ ಸಾಹೇಬವೇ ಕೊನೆ. ಅದೇ ಮೇಲೆ ನಮಗೆ ಮಾರ್ಗದರ್ಶಕ, ಸಿಖ್ ಧರ್ಮದವರಿಗೆ ಮಾರ್ಗದರ್ಶಕ ಎಂದು ಸಿಖ್ಖರು ಹೇಳ್ತಾರೆ. ನಾವು ಇತ್ತೀಚೆಗೆ ಬಿಬಿ ರಜನಿ ಎಂಬ ಸಿನಿಮಾವನ್ನು ನೋಡಿದ್ದೇವೆ. ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಬಿಬಿ ರಜನಿ ಎಂಬ ಸಿನಿಮಾವು ಸಿಖ್ ಧರ್ಮದ ನಂಬಿಕೆ, ವಿಶ್ವಾಸವನ್ನ ಪ್ರತಿಪಾದಿಸ್ತಕ್ಕಂಥ ಮತ್ತು ನಂಬಿಕೆ, ವಿಶ್ವಾಸವನ್ನ ಇಟ್ಟಿರ್ತಕ್ಕಂಥ ಯಾರನ್ನೂ ಕೂಡ ದೇವರು ಕೈ ಬಿಡುವುದಿಲ್ಲ ಎಂಬ ತತ್ವವನ್ನ ಪ್ರತಿಪಾದಿಸುವ ಸಿನಿಮಾವಾಗಿದೆ. ಪ್ರೇಮ ಭಗವಂತನನ್ನು ಕಾಣಲಿಕ್ಕೆ ಅತ್ಯುತ್ತಮ ಮಾರ್ಗ. ಪ್ರೇಮವಲ್ಲದೆ ಭಗವಂತನನ್ನ ಬೇರೆ ಯಾವ ಮಾರ್ಗದಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ ಎಂದು ಸಿಖ್ ಧರ್ಮವು ಪ್ರತಿಪಾದಿಸುತ್ತೆ. ಸಿಖ್ಖರ ಮಹತ್ವದ ಗುರು, ಮಹಾನ್ ಗುರು, ಮೊದಲ ಗುರು ಗುರುನಾನಕ್ ಅವರು. ಸಿಖ್ ಧರ್ಮದ ಸಂಸ್ಥಾಪಕರು ಗುರುನಾನಕ್ ಅವರು. ಗುರುನಾನಕ್ ಅವರು ಅನೇಕ ಕಡೆ ಸುತ್ತಾಡಿ ಅನೇಕ ದಾರ್ಶನಿಕರ ಜೊತೆಗೆ ನಡೆದಾಡಿ ಉತ್ತಮ ಮಾರ್ಗಗಳನ್ನ, ಉತ್ತಮ ವಾಕ್ಯಗಳನ್ನ, ವಚನಗಳನ್ನ ಗುರು ಗ್ರಂಥ ಸಾಹೇಬದರ ಮೂಲಕ ನಮಗೆ ಕೊಟ್ಟು ಹೋಗಿರ್ತಕ್ಕಂಥವ್ರು. ಅಂತವರ ಜನ್ಮದಿನ ಇಂದು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಗುರುನಾನಕ್ ಅವರ ಜಯಂತಿಯ ಶುಭಾಶಯಗಳು. ಧನ್ಯವಾದ.